ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನೆಂತಹ ಅಧರ್ಮಕ್ಕೆ ಕೈ ಹಾಕಿದೆನು. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಿಸಲು ಹೋಗಿ ನನ್ನ ತಮ್ಮನಾದ ಸುಭಾವವನ್ನು ಕಳೆದುಕೊಂಡೆನು. ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನಾದರೂ ಯಾರು? ಸೀತಾಮಾತೆ ಯಾರೆಂಬುದನ್ನು ಅರಿಯದ ಈ ಅವಿವೇಕಿ ಅವಳನ್ನು ಕದ್ದು ತರಲು ಹೊರಟಿರುವನು. ಭಗವಾನ್ ಶ್ರೀ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆ ಎಂಬುದನ್ನು ಈ ಅವಿವೇಕಿಗೆ ಎಷ್ಟೇ ಹೇಳಿದರೂ ಘೋರಕಲ್ಲ ಮೇಲೆ ಮಳೆ ಸುರಿದಂತೆ. ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಪಾಪಿಗಳಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಈ ನೀಚನು ಸೀತೆಯನ್ನು ಕದ್ದು ತರುವನು. ತದನಂತರ ಲಂಕೆಯೇ ಭಸ್ಮೀಭೂತವಾಗುವುದು. ಶಂಭೋ ಮಹಾದೇವ ಶಂಭೋ ಮಹಾದೇವ. ಸೀತಾ, ಅಲ್ಲಿ ನೋಡಿದಿರಾ? ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಕಾಂತನೆ ಮೃಗವಿದ ನೀನ್ ತಂದು ಕೊಟ್ಟರೆ. ಕಾಂತನೆ ಮೃಗವಿದ ನೀನ್ ತಂದು ಕೊಟ್ಟರೆ ನಾಂ ದೋಷದಿಂದಿರುವೆ. ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಕಂಡುದ ಬಯಸುವ ಚಂಡಿಯೆಂದೆನ್ನದೆ. ಕಂಡುದ ಬಯಸುವ ಚಂಡಿಯೆಂದೆನ್ನದೆ ತಂದು ಕೊಡಿ ಮೃಗವ. ವನವೀರಾಜಮಾನನೇ ಸ್ವಾಮಿ. ಸೀತಾ, ತಂದು ಕೊಡಿ ಮೃಗವ. ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಆಲಿಸು ಆಲಿಸು. ಸ್ವಾಮಿ, ಸೀತಾ. ಅಲ್ಲಿ ನೋಡಿದಿರಾ? ಆ ಸಾರು ಇಷ್ಟೊಂದು ಮನೋಹರವಾಗಿರುವುದು. ಅದನ್ನು ನನಗೆ ಹಿಡಿದು ಕೊಡಿ ಸ್ವಾಮಿ. ಸೀತಾ, ಪ್ರಾಣೇಶ್ವರ, ಸೀತಾ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವ ನೀನಿದ
ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ಸೀತಾ 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 ದಾನವ ಮಾಯೆ ದಾನವ ಮಾಯೆ ಸೀತಾ 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 ಮಾಯೆ ಪ್ರೇಮ ಜಾಯೆ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ಸೀತಾ ನಿಜವನು ಹರುಹುವೆ ತಿಳಿಯೇ ಇದ ಸೀತಾ ನಿಜವನು ಹರುಹುವೆ ತಿಳಿಯೇ ಇದ ಸೀತಾ ನಿಜವನು ಹರುಹುವೆ ತಿಳಿಯೇದ ಸೀತಾ ನಿಜವನು ಹರುಹುವೆ ತಿಳಿಯೇದ ಮಾಯಾ ಮೃಗವನ್ನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನ್ನಿದ 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 ಸೀತಾ ಈ ಕನಕಮಯವಾದ ದೇಹದಿಂದ ಕೂಡಿರುವ ಈ ಸಾರಂಗವನ್ನು ನಾನು ಈ ಪ್ರದೇಶದಲ್ಲಿ ಎಲ್ಲಿಯೂ ಕಂಡಿಲ್ಲ. ಇದನ್ನು ನೋಡಿದರೆ ಮಾಯಾಮೃಗವೆಂದು ಸಂದೇಹವಿರುವುದು. ಇದನ್ನು ಬಯಸಬೇಡಿ ಜಾನಕಿ, ಬಿಡು ಜಾನಕಿ. ಆ ಮೃಗವನ್ನು ನೋಡಿದ ಆ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಪ್ರಾಣೇಶ್ವರ, ಅದನ್ನು ನನಗೆ ಹಿಡಿದುಕೊಡಿ, ಅದರೊಡನೆ ಆಟವಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ. ಸೀತಾ, ಜಾನಕಿ, ಈ ಹಿಂದೆ ಶೂರ್ಪನಖ ದೇವಿಯನ್ನು ಅಪಮಾನ ಮಾಡಿ ಕಳಿಸಿದ್ದೆವು. ಆ ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಜಾನಕಿ, ನಿನಗೆ ಬೇಕಿದ್ದರೆ ಹೇಳು, ಆ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವುದೇನು? ಪ್ರಾಣೇಶ್ವರ, ತಂದು ಕೊಡುವುದಾದರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಶಾಂತಳಾಗು ಸೀತಾ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಕರೆದಿರ? ಲಕ್ಷ್ಮಣ, ಜಾನಕಿಯು ಈ ಸಾರಂಗವನ್ನು ಅಪೇಕ್ಷೆ ಪಟ್ಟಿರುವಳು. ಅಣ್ಣ, ಆ ಮೃಗವನ್ನು ನಾನೇ ಹಿಡಿದು ತರಲೆ? ಲಕ್ಷ್ಮಣ, ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ. ನಾನೇ ಆ ಸಾರಂಗವನ್ನೇ ಹಿಡಿದುಕೊಂಡು ಬರುತ್ತೇನೆ. ಅದು ಒಂದು ವೇಳೆ ಮಾಯಾಮೃಗವಾದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಲಕ್ಷ್ಮಣ, ಅಣ್ಣ, ನಾನು ಬರುವವರೆಗೂ ಜಾನಕಿ ಓರ್ವಳನ್ನು ಬಿಟ್ಟು ಈ ಸ್ಥಳದಿಂದ ಎಲ್ಲಿಯೂ ಕದಲಬಾರದು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ.
ಎಲ್ಲಿಗೆ ಹೋಗುವೆ ಕೊಲ್ಲು ಮೃಗವೇ ನೀ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ, ಅಲ್ಲೇ ನಿಲ್ಲಯ್ಯ ಸೊಲ್ಲ ನಡಗಿಕೆ, ಅಲ್ಲೇ ನಿಲ್ಲಯ್ಯ ಸೊಲ್ಲ ನಡಗಿಕೆ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ. ಲಕ್ಷ್ಮಣ, ಅದು ಅಲ್ಲಿ ಕೇಳಿದೆಯಾ? ನಿಮ್ಮಣ್ಣನ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಅಮ್ಮ, ಅವರಿಗೆ ಯಾವ ಅಪಾಯವೂ ಸಂಭವಿಸಿತು? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಧ್ವನಿಯೇನು ಕೇಳಿ ಬಂದಿದೆ ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ. ನೀವು ಧೈರ್ಯವಾಗಿರಿ ತಾಯಿ. ಇಲ್ಲ ಲಕ್ಷ್ಮಣ, ನನ್ನ ಸ್ವಾಮಿಯ ಆರ್ತ ಧ್ವನಿಯನ್ನು ಕೇಳಿ ನಾನು ಹೇಗಿದೆ? ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಧೈರ್ಯವಾಗಿರಿ ತಾಯಿ. ಲಕ್ಷ್ಮಣ, ನಾನು ಇಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿಯನ ಸಮಯದಲ್ಲಿ ನನ್ನ ಮಾನ ಹರಣ ಮಾಡಲೆಂದು ಕಾದಿರುವೆ. ರಾಮಚಂದ್ರ ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿ ಇಮ್ಮಿಗೆ, ಈ ಪುರುಷೋಕ್ತಿಯಂ ಕೇಳಿ ಇಮ್ಮಿಗೆ ಹರನಂ ಪೋಗಿಲ್ಲನ ಕಟ ಕಠಿಣ ಮದಿಂತೋ ರಾಮ ರಾಮ. ಅಮ್ಮ, ಎಂತಹ ವಾಕ್ಯಗಳನ್ನು ನುಡಿದ ತಾಯಿ. ನಿನ್ನನ್ನು ನನ್ನ ತಾಯಿ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಆದರೂ ಚಿಂತೆ ಇಲ್ಲ, ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಾನೀಗಲೇ ಹೋಗಿ ಅಗ್ರಜನ ಕುಶಲ ವಾರ್ತೆಯನ್ನು ನೋಡುತ್ತೇನೆ ತಾಯಿ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಅಮ್ಮ, ಈ ಪರ್ಣಶಾಲೆಯ ಮುಂದೆ ಸಪ್ತಋಷಿಗಳ ಗೆರೆಗಳನ್ನು ಎಳೆಯುವನು. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಗೆರೆ ದಾಟಿ ಹೊರಗೆ ಬರಬೇಡಿ ತಾಯಿ. ಇದೇ ನನ್ನ ಪ್ರಾರ್ಥನೆ. ಎಲೈ ವನಸ್ಥಳಂಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆ ಕಾಯುವುದೆಮ್ಮ ಸೀತಾಮಾತೆಯ ತಲೆ ಕಾಯುವುದೆಮ್ಮ ಸೀತಾಮಾತೆಯ ಸೀತಾಮಾತೆಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪೂಜ್ಯರಿಗೆ ನಮಸ್ಕರಿಸುವೆನು. ನನಗೆ ಮಂಗಳವಾಗ. ನಾನು ಬಹುದೂರದಿಂದ ಈ ಕುಟೀರದ ಬಳಿಗೆ ಬಂದಿರುವೆನು. ನನಗೆ ಹಸಿವು ತೃಷಗಳಾದರೂ ಬಾಧಿಸುತ್ತಿರುವುದು, ಏನಾದರೂ ನೀಡುವುದು. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿಯಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಲ್ಲ. ಅವರು ಬಂದ ನಂತರ ನಿಮ್ಮನ್ನು ಸತ್ಕರಿಸುತ್ತೀವಿ. ಕ್ಷಣ ಕಾಲ ವಿಶ್ರಮಿಸಿಕೊಳ್ಳಿ. ಹಾಗೆ ಹಾಗೆ. ಸೀತಾ, ಸೀತಾ, ನಿನ್ನಿಂತಹ ಸೌಂದರ್ಯವತಿ
ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಇದೆಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತರ್ಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ನಿನ್ನಂತಹ ಸೌಂದರ್ಯವತಿ ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರ ಸಭೆಗೆ ಬಂದು ಶುಭಧನಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದ ರೆಕ್ಕೆಯಲ್ಲವೇ ಓ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಸಹಸ್ರ ಖಡ್ಗಗಳಿಂದ ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಡಿದಂತಾಯಿತು. ಅದು ಅಲ್ಲದೆ ನನ್ನ ತಂಗಿ ಶೂರ್ಪಣಖಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನ್ನಲ್ಲಿರಿಸಿ ನನ್ನ ಅಂತರಂಗದೊಳಗೆ ಉದ್ಭವಿಸಿರುವ ಆಸೆಗಳೆಲ್ಲವನ್ನು ಈಡೇರಿಸಿಕೊಳ್ಳಬೇಕಾಗಿದೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಸ್ವೀಕರಿಸಿ ಪೂಜ್ಯರೇ. ಬೆಳಿಗ್ಗೆ ಬಂದು ಭಿಕ್ಷೆ ನೀಡಬಾರದೆ ಭದ್ರೆ? ಕ್ಷಮಿಸಿ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಎಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ, ಅದನ್ನು ನಾನು ದಾಟಿ ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೆ ಸಪ್ತಋಷಿಗಳ ಆಜ್ಞೆ. ಹಸುವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸುವಿಗಿದ್ದೆ, ಆದರೆ ಇಡೀ ನನ್ನ ಶಾಪಕ್ಕೆ ಗುರಿಯಾಗುವೆ. ಪೂಜ್ಯರೇ, ಕೋಪಿಸಲಾಗದು. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಬೆಳಿಗ್ಗೆ ಬಂದು ಭಿಕ್ಷೆ ನೀಡುವ ಭದ್ರೆ, ಇನ್ನೂ ಬೆಳಿಗ್ಗೆ ಬಂದು ಭಿಕ್ಷೆ ನೀಡುವ ಭದ್ರೆ, ಇನ್ನೂ ಬೆಳಿಗ್ಗೆ ಬಂದು ಭಿಕ್ಷೆ ನೀಡುವ ಭದ್ರೆ, ಇನ್ನೂ ಬೆಳಿಗ್ಗೆ ಬಂದು ನೀಡುವ. ರಾಮಚಂದ್ರ, ಪ್ರಾಣೇಶ್ವರ, ನೋಡು ನಿರ್ಜನಮನು ಇದೋ ನೋಡು ಸುಪ್ರಚಂಡ ಭಾಮುವಿನ ಸ್ವಾಮಿ, ಇದೋ ನೋಡು ಹರಿರಾಯರಗಣ್ಣ ರಾವಣ ಸಾರ್ವಭೌಮನು ನೋಡೇ ರಾಮಚಂದ್ರ, ಪ್ರಾಣೇಶ್ವರ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ಪ್ರಾಣೇಶ್ವರ, ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟನಲ್ಲ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಈ ಕಾನನದಲ್ಲಿ ನನ್ನನ್ನು ರಕ್ಷಿಸಿ ಕಾಪಾಡುವರಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜರೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಾರದೆ? ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ. ದಶರಥ ರಾಮ ಎಂದು ರೋಧಿಸುತ್ತಿರುವರು. ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಸ್ವಾಮಿಯಲ್ಲ ಸಮಯದಲ್ಲಿ ಈ ದುರುಳನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು, ನನ್ನನ್ನು ಕಾಪಾಡು. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಕತ್ತುಕೊಂಡು ಹೋಗುತ್ತಿರುವ್ಯಾ? ನಿಜವಾದ ಗಂಡನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿ ನೀನ್ಯಾರೆಂಬುದನ್ನು ತಿಳಿಸು. ಮೊದಲು ನೀನ್ಯಾರೆಂಬುದನ್ನು ತಿಳಿಸು. ನಾನು ಲಂಕಾಧೀಶ್ವರ ರಾವಣ ಸಾರ್ವಭೌಮ. ನೀನ್ಯಾರೆಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರ, ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಬಹು ಪರಾಕ್ರಮಿ ಎಂದು ಕೇಳಿದನು. ಈತನೊಂದಿಗೆ ಬಹಳ ಉಪಾಯದಿಂದ ಯುದ್ಧ ಮಾಡಿ ಮುಂದೆ ಸಾಗಲೇಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲ ಪರಾಕ್ರಮಿಗಳು. ನಮ್ಮ ನಮ್ಮ ಜೀವದ ನೆಲೆಯನ್ನು ಅರಿತು ಯುದ್ಧ ಮಾಡೋಣವೇ? ಹಾಗೆ ಆಗಲಿ. ಹಾಗಾದರೆ ಜೀವದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದಲ್ಲಿ ಈ ನಮ್ಮೆರಡು ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ನನ್ನ ಪ್ರಾಣದಲ್ಲಿ ಎಲ್ಲಿರುವುದು? ನನ್ನ ಜೀವದ ನೆಲೆ, ನನ್ನ ಜೀವದ ನೆಲೆ ಎಡಗಾಲಿನ ಊರು. ಸಿದ್ಧನಾಗು. ಸಿದ್ಧನಾಗು, ಸಿದ್ಧನಾಗು.
ಜಾನಕಿ, ನಿನ್ನ ರಕ್ಷಿಸಲು ಬಂದ ಈ ಜಟಾಯುನ ಪರಿಸ್ಥಿತಿ ಏನೋ ಇದನ್ನು ನೋಡು. ನಡೆ ಲಂಕಾ ನಗರಕ್ಕೆ. ಏನು ಮಾಡಲಿ? ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿ ರಾಜನಿಗೆ ಈ ಉಷ್ಣ ಉಂಟಾಯಿತು. ಈ ಸಂಗತಿ ನನ್ನ ಸ್ವಾಮಿಗೆ ತಿಳಿಯುವ ತನಕ ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದೇ ಇರಲಿ. ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದೇ ಇರಲಿ. ರಾಮಚಂದ್ರ, ಜಾನಕಿ, ತಡ ಮಾಡಬೇಡ. ನಡೆ ಲಂಕಾ ನಗರಕ್ಕೆ. ಪುಷ್ಪಕೌಮರು ಸಿದ್ಧವಾಗಿರುವುದು. ನಡೆ. ರಾಮಚಂದ್ರ, ಅಣ್ಣ, ಲಕ್ಷ್ಮಣ, ಅಣ್ಣ, ಜಾನಕಿ ಓರ್ವಳನ್ನೇ ಬಿಟ್ಟು ಬರಲು ಕಾರಣವೇನು? ಜಾನಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ನಿನಗೆ ಹೇಳಿರ್ಲಿಲ್ವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಆರ್ತಧ್ವನಿಯು ಕೇಳಲು ಮಾತೆಯವರು ಭಯಭೀತರಾಗಿ ಎಷ್ಟು ವಿಧವಾಗಿ ಕೇಳಿದರು. ನನ್ನನ್ನು ವಾಚ ಶಬ್ದದಿಂದ ನಿಂದಿಸಿ ಕಳುಹಿಸಿದರಣ್ಣ. ಲಕ್ಷ್ಮಣ, ಮೋಸವಾಯಿತು. ಲಕ್ಷ್ಮಣ, ಮೋಸವಾಯಿತು. ಯಾರೋ ಸೀತೆಯನ್ನು ಅಪಹರಿಸಿರುವರು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ನೋಡೋಣ. ನಡೆಯಣ್ಣ. ಸೀತಾ, ಅಮ್ಮ, ಸೀತಾ, ಜನನಿ, ಜಾನಕಿ, ಅಮ್ಮ, ವೈದೇಹಿ. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಜಾನಕಿ ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನು ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಜನನಿ, ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ? ಜನನಿ, ಮಾತಾ, ಅಮ್ಮ, ಅಮ್ಮ. ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಇನ್ನೇಗೆ ತೋರಲಿ ಮುಖವನು ನಾ? ನೇಗೆ ತೋರಲಿ ಮುಖವನು ನಾ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಲಕ್ಷ್ಮಣ, ಅಣ್ಣ, ಮಾತೆಯವರು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ? ಎಲ್ಲಿಯೂ ಕಾಣುತ್ತಿಲ್ಲವೇ? ಇಲ್ಲವಣ್ಣ. ಮೋಸವಾಯಿತು.
ಲಕ್ಷ್ಮಣ ಆಘಾತವಾಯಿತು, ಲಕ್ಷ್ಮಣ ಆಘಾತವಾಯಿತು. ನಾವಿಲ್ಲದ ಸಮಯವನ್ನು ನೋಡಿ ಯಾರೋ ಜಾನಕಿಯನ್ನು ಅಪಹರಿಸಿರುವರು. ಲಕ್ಷ್ಮಣ, ಲಕ್ಷ್ಮಣ, ಎಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ಸೀತಾ, ಜಾನಕಿ, ಎಲ್ಲಿರುವೆ? ಆರಾಮ ದೋಳು ನಿನ್ನ ಆರು ಕದ್ದೊಯ್ದಾರೋ. ಆರಾಮ ದೋಳು ನಿನ್ನ ಆರು ಕದ್ದೊಯ್ದಾರೋ. ಪೂರ ಮೃಗಂಗಾಳೆ ಚಿರಿ ಕೊಂದವೋ ಕಾಣೆ. ಲಕ್ಷ್ಮಣ, ಅಣ್ಣ, ದುಃಖಿಸಬೇಡಿ, ಶಾಂತರಾಗಿ. ಅಯ್ಯೋ ಏನ ಜಾನಕಿ ಸೀತಾ, ಯಮ ಪ್ರಾಣ ನಾಯಕಿಯೇ ತೆರೆದಿಲ್ಲಿ ಹೋದೆಯೇ. ಸೀತಾ, ಸೀತಾ, ಸೀತಾ. ಅಣ್ಣ, ದುಃಖಿಸಬೇಡಿ, ಶಾಂತರಾಗಿ. ಲಕ್ಷ್ಮಣ, ಆರಾಮ ತೊಳು ನಿನ್ನ ಸೀತಾ, ಸೀತಾ. ಲಕ್ಷ್ಮಣ, ಅಣ್ಣ, ದುಃಖಿಸಬೇಡಿ. ಆರಾಮ ತೊಳು ನಿನ್ನ ಆರು ಕದ್ದೊಯ್ದಾರೋ. ಕ್ರೂರ ಮೃಗಂಗಾಳೆ ಚಿರಿ ಕೊಂದವೋ ಕಾಣೆ. ಲಕ್ಷ್ಮಣ, ಅಯ್ಯೋ ಎನ್ನ ಜಾನಕಿಯೇ ಸೀತಾ, ಮಮ ಪ್ರಾಣ ನಾಯಕಿಯೇ ತೊರೆದಿಲ್ಲಿ ಹೋದೆಯೇ. ಸೀತಾ, ಸೀತಾ, ಸೀತಾ. ಅಣ್ಣ, ಅದ್ಯಾವುದೋ ಪಕ್ಷಿ ಬಿದ್ದಿರುವಂತೆ ಕಾಣುತ್ತಿರುವುದು. ಮಾತೆಯವರನ್ನಾದರೂ ಇದು ನುಂಗಿರಬಹುದೇ? ಇದನ್ನು ಈಗಲೇ ಸಮ್ಮರಿಸಲಿ. ಲಕ್ಷ್ಮಣ, ದಶರಥರು. ತಡೆ ಲಕ್ಷ್ಮಣ, ತಡೆ. ದಶರಥ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಅವನಲ್ಲಿಗೆ ಹೋಗಿ ವಿಚಾರಿಸಿ ನೋಡುವಣ. ದಶರಥ ರಾಮ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನೋ? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ಅಯ್ಯ, ನಾನು ಅಯೋಧ್ಯಾಧಿಪತಿಯಾದ ದಶರಥ ಪುತ್ರನು ಶ್ರೀರಾಮನು. ಪ್ರಭು ರಾಮಚಂದ್ರ, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದ್ದೆನು. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವಸ್ಥೆಗೆ ಗುರಿ ಮಾಡಿದನು ರಾಮಚಂದ್ರ. ಆಗ ಮಾತೆಯವರು
ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತಿದೆ. ಜಾನಕಿ ಸೋಮ ದಶರಥ ರಾಮ ನನಗೆ ಸದ್ಗತಿಯನ್ನು ಕರುಣಿಸು ರಾಮಚ್ಚ. ಹಾ ಜಟಾಯು, ನಮಗೋಸ್ಕರವಾಗಿ ನಿನ್ನ ಪ್ರಾಣವನ್ನು ಬಿಟ್ಟೇ ಇಲ್ಲ. ಲಕ್ಷ್ಮಣ ಅಣ್ಣ, ನೋಡಿದೆಯ, ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಸ್ನೇಹಿತನು. ಈತನ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗುವಣ. ಹಾಗೆ ಆಗಲಿ ಅಣ್ಣ. ಜಾಯೇ ಶೋಭಾಮುಖಿಯೇ ಸಹಿಯೇ जानकी शोभा काये सीता सीता प्रेम जा जानकी शोभा काये प्रेम जाये सीधा जानकी ಎಲ್ಲಿರುವೆ ಅಣ್ಣ, ದುಃಖಿಸಬೇಡಿ. ಲಕ್ಷ್ಮಣ, ಸರೆ ಸಲೀಲಾ ಚಿಗುರೆ ಶೃಂಗಾರ ಲಹರೆ. ಲಕ್ಷ್ಮಣ, ದುಃಖಿಸಬೇಡಿ. ಸರೆ ಸಲೀಲಾ ಚಿಗುರೆ ಶೃಂಗಾರ ಲಹರೆ. ಲಕ್ಷ್ಮಣ, ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ. ಲಕ್ಷ್ಮಣ, ಸರೆ ಸಲೀಲಾ ಚಿಗುರೆ ಶೃಂಗಾರ ಲಹರೆ. ಅನುಪಮ ನೀರೇ ಒದರುವ ಲೋಚನೆ. ಲಕ್ಷ್ಮಣ, ಜಾನಕಿ ಎಲ್ಲಿರುವೆ? ಅನುಪಮ
ಸೀತಾ ಜಾನಕಿ ಎಲ್ಲಿರುವೆ? ಒಂದು ಮಾತನ್ನಾದರೂ ಆಡಬಾರದೆ. ಎಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ಲಕ್ಷ್ಮಣ ಅಣ್ಣ, ಸೀತೆಯನ್ನು ಹಿಡಿದು ನಾನು ಜೀವಿಸಲು ಸಾಧ್ಯವಿಲ್ಲ ಲಕ್ಷ್ಮಣ. ಲಕ್ಷ್ಮಣ ಅಣ್ಣ, 14 ವರ್ಷ ವನವಾಸವನ್ನು ಕಳೆದ ಮೇಲೆ ಅಯೋಧ್ಯೆಗೆ ತೆರಳಿದಾಗ ಪುರಜನರು, ವಸಿಷ್ಠರು, ಮಾತೆಯರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನಕ್ಕೆ ಉತ್ತರವನ್ನು ನೀಡಲಿ? ಲಕ್ಷ್ಮಣ ಅಣ್ಣ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಲಕ್ಷ್ಮಣ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಇಲ್ಲಿ ಕಾಣುವ ಪರ್ವತದ ಮೇಲಿಂದ ಉರುಳಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ನಿಮ್ಮನ್ನು ಕಳೆದುಕೊಂಡು ನಾನು ಬದುಕುವ ಬಗೆ ಹೇಗೆ ಅಣ್ಣ? ನಾನು ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. ನಡೆಯಣ್ಣ. ಆಂಜನೇಯ, 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 ಓಡಿ ಬಾ, ಓಡಿ ಬಾ, ಓಡಿ ಬಾ. ಯಾರೋ ಋಷಿಕುಮಾರ ವೀರರು ಕದಂಬ ರಾಕ್ಷಸನನ್ನು ತಿಳಿಯದೆ ಪರ್ವತವನ್ನು ಹತ್ತುತ್ತಿರುವರು. ಅವರಿಗೆ ಜಾಗ್ರತೆಯನ್ನು ತಿಳಿಸಿ ಜಾಗ್ರತೆಯಿಂದ ಕರೆದುಕೊಂಡು ಬಾ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ ಅಣ್ಣ, ಹೂಡು ಬಾಣವನ್ನ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು. ಹಾಗೆ ಆಗಲಿ ಅಣ್ಣ. ಇಬ್ಬರು ಸೇರಿ ಇವನನ್ನು ಸೀಳಿ ಹಾಕೋಣ. ಲಕ್ಷ್ಮಣ ಅಣ್ಣ, ಈ ಕಬಂದ ರಾಕ್ಷಸ ವೃತ್ತಾಂತವನ್ನು ತಿಳಿಸಿರುವನು ಯಾರಾಗಿರಬಹುದು? ಅದು ಹಾಗಿರಲಿ. ಲಕ್ಷ್ಮಣ ಅಣ್ಣ, ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಶಾಂತಿ ಸಮಾಧಾನಗಳು ಸೂಚಿಸಲ್ಪಡುತ್ತಿರುವು. ಆದ್ದರಿಂದ ನಾವು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಹೋಗೋಣ. ಅಣ್ಣ, ನೊಂದು ಬೆಂದ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ನಡೆಯಿರಿ ಅಣ್ಣ, ವಿಶ್ರಾಂತಿಸಿಕೊಳ್ಳಿ. ಆಹಾ ಆಹಾ, ನಡಿನ ದಳದಂತೆ ಒಳಗ ಕಣ್ಣುಳ್ಳ, ನಳಿನ ದಳದಂತೆ ಒಳಗ ಕಣ್ಣುಳ್ಳ, ನಳಿನ ದಳದಂತೆ ಒಳಗ ಕಣ್ಣುಳ್ಳ, ನಳಿನ ದಳದಂತೆ ಒಳಗ ಕಣ್ಣುಳ್ಳ, ಭಾನುಚಂದ್ರರ ಬೆರಗುಗೊಳಿಸಿರುವ, ಭಾನುಚಂದ್ರರ ಬೆರಗುಗೊಳಿಸಿರುವ ವೀರಾದಿ ವೀರರು, ಶೂರಾದಿ ಶೂರರು, ವೀರಾದಿ ವೀರರು, ಶೂರಾದಿ ಶೂರರು, ಕಂಡು ಕಂಡು ನಾ ಬೆರಗುಗೊಂಡಿಯ ನಾನು, ಕಂಡು ಕಂಡು ನಾ ಬೆರಗುಗೊಂಡಿಯ ನಾನು, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೇ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ. ಇವರು ಯಾರು? ಇವರಿಂದ ಕದಂಬನ ಶಾಪವು ವಿಮೋಚನೆ ಆಯಿತು. ಅಂದ ಮೇಲೆ ಇವರು ರಾಜಪುತ್ರ ಜಟಾವಲಕಲಧಾರಿಗಳಾಗಿರುವ ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧ್ಯಾನಿಗಳಾಗಿರುವ ಅಂದ ಮೇಲೆ ಇವರು ಯಾರಾಗಿರಬಹುದು?
ಲಕ್ಷ್ಮಣ, ಅಣ್ಣ, ಈ ಶಾಕಾಮೃಗವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬೇಕು. ಆಶ್ಚರ್ಯ, ಪರಮಾಶ್ಚರ್ಯ. ಆತನ ಕಿವಿಗಳಲ್ಲಿರುವ ಕಣ್ಣ ಕುಂಡಿಲಗಳನ್ನು ನೋಡಿದ ಎಷ್ಟು ಕೋಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿರುವಲ್ಲ. ಇವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾರ್ಥದಲ್ಲಿ ಸಂತಸವ ತಾಳ್ವೆ ನುಡಿಯ ಮುನ್ನೊಂದ ನುಡಿದ ನುಡಿಯ ಎನ್ನಮ್ಮ ಮುಲ್ಲೊಂದ ನುಡಿದ ನುಡಿಯೇ ನುಡಿ ನಿಜದಿ ಸಮ್ಮತವಾಯ್ತೆ ತಿಳಿಯ ರಕ್ಷಿಸುವ ದೊರ ಬಂದ ರಕ್ಷಿಸುವ ದೊರ ಬಂದ ಚಿಂತೆಯೇ ಕಿರಯ್ಯ ಆನಂದ ಧನ್ಯನಾದನು ದಿವ್ಯ ಜಗಗಳಲ್ಲಿ ಧನ್ಯನಾದನು ಕ್ಷಣಾರ್ಧದಲ್ಲಿ ಪರಿಪೂರ್ಣನಾದನು ಕ್ಷಣಾರ್ಧದಲ್ಲಿ ಪರಿಪೂರ್ಣನಾದನು ಕರಿವರದ ಲಕ್ಷ್ಮಿ ವಿನೋದ ಕರಿ ವರದ ಲಕ್ಷ್ಮಿ ವಿನೋದ ಹೊರಹರಿಯುತ್ತಾನೆ ಪ್ರತ್ಯಕ್ಷನಾದ ನಾದ ನಾದ ಯಾರಿಗೂ ಗೋಚಿಸುತ್ತದ್ದಲ್ಲ. ಇವರಿಗೆ ಗೋಚಿಸುತ್ತಿವೆ ಅಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತು. ಮಗು, ಈ ನಿನ್ನ ಕರುಣಾಕುಂಡಲಗಳು ಯಾರು ಗುರುತಿಸುವರೋ ಅವರೇ ಮಾನವತಾರಿಯಾದ ಶ್ರೀರಾಮಚಂದ್ರನಂತಲೇ ಹೇಳಿ ಅವರ ಸೇವೆಯನ್ನು ಮಾಡಿ ಧನ್ಯನಾಗುವು ಎಂದು ಅವರು ಇವರಾಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ನಾನೇ ವಿಚಾರಿಸ್ತೇನೆ. ರವಿ ಶಶಿಗಳಂತಿರ್ಪ
ರಮ್ಯ ಮೂರ್ತಿಗಳಾರೋ ರಮಣೀಯವಾದ ರಾಮದೇವರು ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ರಾಮದೇವರು ರವಿಕುಲದ ಶ್ರೀ ದಶರಥಾಂಕಿತರ ಪುತ್ರರೈನಾ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವೆರೆಂಬ ಸಾರ್ವಭೌಮರೇ ಸಾರ್ವಭೌಮರೇ ಚಿರದಿ ಚೀಲವಂಕಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ಅನುಭವಿಸೇ ಈ ರೂಪಿನಿಂದಿರಲೆಮ್ಮ ಜನಕನಾಗ್ನೇ ಪಿರಲ್ಲಿಗೆ ಮುಂದೆ ಪಿರಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಹೊತ್ತಿಯನು ಕತ್ತೊಯ್ದ ಪದವರಿಯದೀರಿ ಹೋಗುತ್ತಿವೆವಯ್ಯ ಅನಿತಾದೊಡೆ ಆಭರಣಗಳಾರವೆವು ನೋಡಿರೈ ಹನಿತಾ ಆಭರಣಗಳ ಆರವೆವು ನೋಡಿರೈ ಆತ್ಮದೊಡೆಯಲ್ಲಿ ಓರ್ವನು ಎಸೆದಳಲ್ಲಿ ಎಸೆದಳಲ್ಲಿ ಹಕಟ 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 ಕಂಡೆನು ಸೀತೆಯ ಆಭರಣಗಳ ಆಕಾರವೇ ಸೀತೆಯ ಆಕಾರವೇ ಬಂದೆಂತು ನಿಂದೋ ಅದಕ್ಕೆ
ಮಂಗೆಯಾಕಾರಕ್ಕೆ ಒಂದು ನಿಂದೆಂತೊಯ್ಯುವುದು. ಅಯ್ಯ ಯಾರಾದೊಡೆ, ಅಯ್ಯ ಯಾರಾದೊಡೆ ಎಮ್ಮ ಪ್ರಾಣ ನೀನೋ. ಬೇರಲ್ಲ ವಾಯುನಂದನಲಾರೋ ಸೈ ಪರಮ ಭಕ್ತ ನೀನೋ. ಶ್ರೀರಾಮದೂತ ಹನುಮಂತ ನಾನು. ದೇವತಾ ದರ್ಶನಕ್ಕೂ ಗುರು ಹಿರಿಯ ಸನ್ನಿಧಿಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂದೇ ಶ್ರುತಿ ಸಮ್ಮತ. ಆದುದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ನೀನಿರು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ ಆಮರಿಸುವೆ ಪರದಿ ಯಾಳು ಶ್ರೀನಿಕೇತನ ಪಾಲಯ್ಯ ಶ್ರೀನಿಕೇತನ. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ ಅಮ್ಮಲಿಲ್ಲ ನುಡಿವಂದಿಯ ನಮ್ಮ, ಅಮ್ಮಲಿಲ್ಲ ನುಡಿವಂದಿಯ ನಮ್ಮ ಧನ್ಯದ ಪಾಡಿ ಮಾಡಿದೆಯೋ ಶ್ರೀನಿಕೇತನ ಪಾಲಯ್ಯ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ.
ಪಾಯಿ ಮಾಂ ಪಾಯಿ ದಾಶರಥಿ ಪಾಯಿ ಮಾಂ ಪಾಯಿ ಇಂದಿಗೆ ನನ್ನ ಜನ್ಮವು ಸಾರ್ಥಕ. ನಮಸ್ಕಾರ. ಓ ರಾಘವ ಪಾಶುರತೆ ಪಾಯಿ ರಾಮ್ ಪಾಯಿ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಬ್ರಹ್ಮಾಶ್ಚರ್ಯ ಶ್ರಮದಲ್ಲಿ ನನ್ನನ್ನು ನಿನ್ನ ಪಾದದ ಸೇವಕನಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸುವನು ದೇವ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆಗೆ ನಾನು ಮೆಚ್ಚಿದೆನು. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವೇನು ತಿಳಿಸು. ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ದೇವಿಯ ಗರ್ಭಾಂಧಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಮಾರುತಿಯಂತಲೂ ಕರೆಯುವರು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನನ್ನ ಒಡೆಯಲಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನು ನಿಮಗೆ ಸಖ್ಯವನ್ನು ಬೆಳೆಸುವೆನು. ಅಯ್ಯ ಮಾರುತಿ, ನಾವು ಮಾರ್ಗಾಯಸನಿಂದ ಬಳಲಿ ಬಂದಿರುವೆವು. ಆದ್ದರಿಂದ ನಿನ್ನ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹಾರಾಜ್ಞೆ ಮಹಾರಾಜ್ಞೆ. ಓ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಇಲ್ಲಿ ಬಂದಿರುವರು ಶತ್ರುಪಕ್ಷದವರಲ್ಲ, ಜಗದ್ದೊಡೆಯನಾದ ಶ್ರೀರಾಮಚಂದ್ರ ಲಕ್ಷ್ಮಣರು ಬಂದಿರುವರು. ನಮ್ಮ ಕಷ್ಟಗಳನ್ನು ವಿಭಜಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಬೇಗ ಬಾ ಬೇಗ ಬಾ. ರಾಮ ನಿನ್ನಯ ದರ್ಶನ ರಾಮ ನಿನ್ಮಯ ದರ್ಶನ ಆದೆಂದಿಗೆ ರಾಮ ನಿನ್ನಯ ದರ್ಶನ ಪ್ರೇಮ ನಿನ್ನಯ ಸೇವೆಗೆ ಆದೆಂದಿಗೆ ಪ್ರೇಮ ನಿನ್ನಯ ಸೇವೆಯು ಆದೆಂದಿಗೆ ರಾಮ ನಿನ್ನಯ ದರ್ಶನ ರಾಮ ನಿನ್ನಯ ದರ್ಶನ ಆದೆಂದಿಗೆ ರಾಮ ನಿನ್ನಯ ದರ್ಶನ ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಪ್ರೇಮದಿ ಅನುಸರಿಸೋ ಆಪತ್ತಂದು ಪ್ರೇಮದಿ ಅನುಸರಿಸೋ ಆಪತ್ತಂದು ರಾಮ ನಿನ್ನಯ ದರ್ಶನ ಆದೆಂದಿಗೆ ರಾಮ ನಿನ್ನಯ ದರ್ಶನ ರಾಮ ರಾಮ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವೆನು. ಸುಗ್ರೀವರಾಜೇಂದ್ರ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜೇಂದ್ರ, ನೀನು ನಿನ್ನ ಕುಲದವರು ಕುಶಲವೇ? ಪ್ರಭು, ಅದು ಅಲ್ಲದೆ ಇಲ್ಲಿ ನೀನು ವಾಸಿಸಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮೊಡನೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಅವನೊಡನೆ ಯುದ್ಧಕ್ಕೆ ನಿಂತನು.
ಆ ದುಂದುಬಿ ಎಂಬ ರಾಕ್ಷಸನು ನಮ್ಮ ಅಣ್ಣನಿಗೆ ಎದಿರಿ ಇನ್ನಕ್ಕೆ ಸರಿಯಲು ನಮ್ಮ ಅಣ್ಣನು ಆತನನ್ನು ಹಿಮ್ಮೆಟ್ಟಿಸಿದನು. ನಾನು ಅವರಿಬ್ಬರನ್ನು ಹಿಂಬಾಲಿಸಿದನು. ಅವರಿಬ್ಬರು ಒಂದು ದಿನ ಒಂದು ಗುಹೆಯೊಳಗೆ ಸೇರಿಕೊಂಡರು. 1 ವರ್ಷ ಕಾಲವಾದರೂ ಹೊರಗೆ ಬಾರಲೇ ಇಲ್ಲ. ಆದರೆ ಒಂದು ದಿನ ಆ ಗುಹೆಯೊಳಗಿಂದ ರಕ್ತವು ಹರಿದು ಬಂದಿತ್ತು. ಅದನ್ನು ಕಂಡು ನಮ್ಮ ಅಣ್ಣನೇ ಮೃತನಾಗಿರಬಹುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ಒಂದು ಬಂಡೆಯನ್ನು ಇಟ್ಟು ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನು ನಡೆಸುತ್ತಿದ್ದೆನು. ನಮ್ಮ ಅಣ್ಣನಾದ ವಾಲಿಯು ದುಂದುಬಿಯನ್ನು ಕೊಂದು ಬಂದು ದ್ವಾರದಲ್ಲಿ ನೋಡಿದಾಗ ನಾನಿಲ್ಲದಿರುವುದನ್ನು ಕಂಡು ನನ್ನನ್ನೇ ಅನುಮಾನಿಸಿ ನನ್ನನ್ನು ಸಂಹರಿಸಲು ಮುಂದಾದನು. ಆಗ ಆತನಿಂದ ತಪ್ಪಿಸಿಕೊಂಡು ನಾನು ಇಲ್ಲಿ ಬಂದು ನೆಲೆಸಬೇಕಾಯಿತು. ಆದರೆ ಪ್ರಭು, ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಅವನು ಬರದಿರಲು ಕಾರಣವೇನು? ಪ್ರಭು, ದುಂದುಬಿ ಎಂಬ ರಾಕ್ಷಸನು ಸಂಹರಿಸಿ ಅವನ ಕಳೇಬರವನ್ನು ಕಿತ್ತೆಸೆಯುವಾಗ ಅಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮತಂಗ ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಈ ಸ್ಥಳಕ್ಕೆ ಬಂದರೆ ಅವರ ತಲೆಯ ಶಾಸ್ತ್ರ ಓಡಾಗಲಿ ಎಂದು ಶಾಪ ಹೊಂದಿತ್ತಿರುವರು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಅಪಹರಿಸಿರುವನು ಸ್ವಾಮಿ. ಏನು, ನಿನ್ನ ಪತ್ನಿಯನ್ನು ಅಪಹರಿಸಿರುವನೇ? ಹಾಗಾದರೆ ಅವನು ಶಿಕ್ಷಾರ್ಯನೇ ಸರಿ. ಕರಿ ನಿನ್ನ ವಾಲಿಯನ್ನ, ಆತನನ್ನು ಸಂಹರಿಸಿ ಕಿಷ್ಕಿಂಧ ಪಟ್ಟಣಕ್ಕೆ ನಿನ್ನ ರಾಜ್ಯಾಭಿಷೇಕವನ್ನು ಮಾಡಿದನು.